ನಮೋ ಬಜೆಟ್ 2026 ಶಿಕ್ಷಣ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈ ಬಾರಿಯ ಬಜೆಟ್ನ ಪ್ರಮುಖ ಅಂಶಗಳು ಟ್ಯಾಕ್ಸ್ ಸ್ಲ್ಯಾಬ್ ಕೂಡ ಸೇರಿದಂತೆ ಅನೇಕ ಪ್ರಮುಖ ವಿಷಯಗಳ ಬಗ್ಗೆ ನಾವಿಲ್ಲಿ ಗಮನ ಕೊಡ್ತಾ ಹೋಗೋಣ. ನಾವು ನೋಡಿ, ಆದಾಯ ತೆರಿಗೆ ಅಂತ ಬಂದಾಗ ಹಳೇದೇನಿತ್ತು ಅದೇ ಕಂಟಿನ್ಯೂ ಆಗಿದೆಯೇ ಬಿಟ್ಟರೆ ಹೊಸದಾಗಿ ಇಲ್ಲೇನೂ ಮಾಡಿಲ್ಲ. ಅದು ಯಥಾಸ್ಥಿತಿ ಇಟ್ಟುಬಿಟ್ಟಿದ್ದಾರೆ. ಅದನ್ನು ಈಗ 0ಯಿಂದ 4 ಲಕ್ಷ ರೂಪಾಯಿಗಳಿಗೆ ಅದೇ ತೆರಿಗೆ ನಿಮಗಿರಲ್ಲ. 4ರಿಂದ 8 ಲಕ್ಷ ಅದಕ್ಕೆ ಒಂದು 5% ತೆರಿಗೆ ಇರುತ್ತೆ. 8ರಿಂದ 12 ಲಕ್ಷ 10%. ಆನಂತರದಲ್ಲಿ 12ರಿಂದ 16 ಲಕ್ಷ 15%, 16ರಿಂದ 20 ಲಕ್ಷ 20%, 20ರಿಂದ 24 ಲಕ್ಷಕ್ಕೆ ನಿಮಗೆ ಅಲ್ಲಿ 25% ಬರುತ್ತೆ. 24 ಪ್ಲಸ್ಗೆ 30% ಇದೆ ಇಲ್ಲಿ ತೆರಿಗೆ. ಅದು ಒಂದು ರೀತಿಯಲ್ಲಿ ನಿಮಗೆ ಇದು ಏನು ಹಿಂದೆ ಇದನ್ನು ಮಾಡಲಾಗಿತ್ತೋ ಅದಕ್ಕಿಂತ ಡಿಫ್ರೆಂಟಾಗಿ ಇಲ್ಲೇನೂ ಇಲ್ಲ. ಅದನ್ನು ಹಾಗೆ ಯಥಾಸ್ಥಿತಿಲೇ ಇಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಪ್ರತಿ ಬಾರಿ ಕಾಮನ್ ಮ್ಯಾನ್ ಅಥವಾ ಇನ್ಕಮ್ ಟ್ಯಾಕ್ಸ್ ನೇರ ತೆರಿಗೆ ಪಾವತಿದಾರ ನೇರವಾಗಿ ಇಷ್ಟು ಆದಾಯ ಬಂತು ಅಂದರೆ ನಾನು ತೆರಿಗೆ ಹಿಡ್ಕೊಂಡ್ಬಿಡ್ತಾರಪ್ಪ ಅಂತ ಅವರು ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದೇನೋ. 15 ಲಕ್ಷಕ್ಕೆ ಮಾಡಿಬಿಟ್ರೆ 15 ಲಕ್ಷದವರೆಗೂ ನಾನು ಸಂಪಾದನೆ ಮಾಡಿಕೊಂಡರೆ ನನಗೇನು ತೆರಿಗೆ ಹಾಕಲ್ಲ ಅಂತ ಆಸೆ ಪಟ್ಟಿರ್ತಾನಲ್ಲ, ಅವನಿಗೆ ಈ ಒಂದು ಬಜೆಟಲ್ಲಿ ಏನೂ ಸಿಕ್ಕಲಿಲ್ಲ. ಸ್ವಲ್ಪ ಈ ಸಲದ ಬಜೆಟನ್ನು ಕೆಲವರು ಕಸ್ಟಮ್ಸ್ ಬಜೆಟ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಕಸ್ಟಮ್ಸ್ ಬಜೆಟ್ ಅಂತ ಕೆಲವರು ಕರೀತಾ ಇದ್ದಾರೆ ಈ ಒಂದು ಬಜೆಟನ್ನು. ಇದು ಏನು ಹೇಗೆ ನಾನು ಕೇಳ್ತೀನಿ. ಇದನ್ನು ಜನಾರ್ದನ್ ಸರ್ ಜಾಯ್ನ್ ಆಗಿದ್ದಾರಲ್ಲ, ಅವನೇ ಕೇಳಿಬಿಡ್ತೀನಿ. ನಂತರ ರತನ್ ಪೂಜಾರಿ ನಮ್ಮ ಜಾಯ್ನ್ ಆಗಿದ್ದಾರೆ, BJP ವಕ್ತಾರರು. ಸ್ವಾಗತ ರತನ್ ಪೂಜಾರಿ ತಮಗೆ ಒಂದು ಡಿಬೇಟ್ಗೆ. ಸರ್, ಇದನ್ನು ಕಸ್ಟಮ್ಸ್ ಬಜೆಟ್ ಅಂತ ಕರಿತಿದ್ದಾರೆ ಸರ್, ಕೆಲವರು ಕರೀತಿದ್ದಾರೆ. ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್ ಈ ಒಂದು ಬಜೆಟನ್ನು? ಹೌದು, ಓವರಾಲ್ ಒಂದು ವಿಷನರಿ ಅಂತ ಹೇಳ್ಬೋದು. ಯಾಕೆಂದರೆ ಕಾರಣ ಇಷ್ಟೇ, ಯಾವ್ಯಾವುದು ಕ್ಷೇತ್ರದಲ್ಲಿ ಇದುವರೆಗೂ ಕಾಂಟ್ಯಾಕ್ಟ್ ಮಾಡ್ತಿರ್ಲಿಲ್ಲ, ಆ ಕ್ಷೇತ್ರಗಳಲ್ಲಿ ಇವರು ತಮ್ಮ ಕೈವಾಡವನ್ನು ತೋರಿಸಿದ್ದಾರೆ, ಒಂದು ಚಾಪ್ ತೋರಿಸಿದ್ದಾರೆ. ಆ ಚಾಪ್ನಿಂದ ಮುಖ್ಯವಾಗಿ ಸೆಮಿ ಕಂಡಕ್ಟರು, ಅದು ನಾವು ಇಂಪೋರ್ಟ್ ಮಾಡ್ತಿದ್ವು, ಸಿಕ್ಕಾಪಟ್ಟೆ ಇಂಪೋರ್ಟ್ ಮಾಡ್ತಾ ಇದ್ವು. ಅದನ್ನು ಈಗ ಇಲ್ಲಿ ಸದರ್ನ್ ಸ್ಟೇಟ್ಸಲ್ಲಿ ರೇರ್ ಅರ್ತ್ ಮ್ಯಾಗ್ನೆಟ್ ಸಿಗುತ್ತೆ ಅಂತಂದೇಳಿ ಅದನ್ನು ಇಲ್ಲೇ ಮಾಡಲಿಕ್ಕೆ ತಯಾರು ಮಾಡೋದಕ್ಕೆ ಒಂದು ಇದು ಮಾಡಿದ್ದಾರೆ. ಬಯೋಫಾರ್ಮನಲ್ಲಿ ಒಂದು 7 ಸೆಕ್ಟರ್ನ ಇದು ಮಾಡಿ ಕಾರಿಡಾರ್ಸ್ ಮಾಡ್ತೀವಿ ಅಂತಂದೇಳಿ ಅದು ಒಂದು ಈ ಮೆಡಿಕಲ್ ಇದರಲ್ಲಿ ಒಂದು ಅಡ್ವೆಂಚರಸ್ ಇದು ಮಾಡಿದ್ದಾರೆ. ಐ ಆಮ್ ನಾಟ್ ಅಪ್ರಿಷಿಯೇಟಿಂಗ್ ಆರ್ ಡಿಪ್ರಿಷಿಯೇಟಿಂಗ್ ಎನಿ ಒನ್. ನಾನು ಓವರ್ ಆಲ್ ಹೇಳೋದೇನಂತಂದರೆ ಇಟ್ ಈಸ್ ಒನ್ ಆಫ್ ದ ವಿಷನರಿ ಬಡ್ಜೆಟ್ ಅಂತ ಹೇಳ್ಬೋದು. ಪಾಲಿಟಿಕ್ಸ್ ಬೇರೆ, ನಮ್ಮದು ಬೇರೆ. ಮತ್ತು ಇವತ್ತಿನ ದಿನ ಸ್ಟ್ರಾಂಗ್ ಕ್ಯಾಪಿಟಲ್ ಮಾಡೋದಕ್ಕೋಸ್ಕರ ಏನೇನು ಬೇಕಾಗಿದೆ, ಇದುವರೆಗೂ ನಾವು ಏನು ಮಾಡ್ತಾ ಇದ್ದು, ಅದಕ್ಕೆ ಏನು ಮಾಡ್ಬೋದು ಅನ್ನೋದೊಂದು ಹೈಟೆಕ್ಕು, ಹೈ ಪ್ರಿಸಿಷನ್ನು, ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ನ, ಈವನ್ ಕಂಟೈನರ್ಸ್ನ ಇಂಪೋರ್ಟ್ ಮಾಡ್ತಾ ಇದ್ವು ನಾವು. ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಲಿಲ್ಲ. ಆ ಕಂಟೈನರ್ಸ್ ಕೂಡ ಇಲ್ಲೇ ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ರೀತಿಯಲ್ಲಿ ಮಾಡೋದು ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಮತ್ತು ಸೆಲ್ಫ್ ಸಫಿಷಿಯಂಟ್ ಇದಾಗ್ತದೆ. ಟೆಕ್ಸ್ಟೈಲ್ ಸೆಕ್ಟರ್ಗೆ ಒಂದು ಬೂಸ್ಟ್ ಕೊಟ್ಟಿದ್ದಾರೆ. ಒಂದು ಯಾಕೆಂದರೆ ಇವತ್ತಿನ ದಿನ ಯುರೋಪಿಯನ್ ಯೂನಿಯನ್ನಲ್ಲಿ ಒಂದು ಅಗ್ರಿಮೆಂಟ್ ಮಾಡಿದ್ರಲ್ಲ, ಅದು ಯುರೋಪಿಯನ್ ಯೂನಿಯನ್ ಆದಮೇಲೆ ನಮಗೆ ಈ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಬಾಂಗ್ಲಾದೇಶದಿಂದಲೇ ಹೋಗ್ತಿತ್ತು ಭಾರಿಷ್ಟು ಗೂಡ್ಸು. ಈಗ ಪಾಕಿಸ್ತಾನಕ್ಕೆ ಏಟ್ ಬಿದ್ದಿದೆ. ಅದು ನಮ್ಮ ಯುರೋಪಿಯನ್ ಯೂನಿಯನ್ನವರು ವೆರಿ ಈಸಿಲಿ, ಬಿಕಾಸ್ ಆಫ್ ದ ಟ್ಯಾರಿಫ್ ರಿಡಕ್ಷನ್, ಮೋರ್ ಎಕ್ಸ್ಪೋರ್ಟ್ಸ್ ಕೆನ್ ಅಚೀವ್ ಇನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟಲ್ಲಿ. ಅದು ಒಂದು ನಮಗೆ ಒಂದು ಅಡ್ವಾಂಟೇಜ್ ಆಗಿದೆ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳು ಮಾಡಬೇಕು ಅಂತ ಮಾಡಿದ್ದಾರೆ. ಹ್ಯಾಂಡ್ಲೂಮ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸನ್ನ ಒಂದು ಸೆಲ್ಫ್ ಏನು ಜನ್ರೇಟ್ ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಭಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಇಟ್ಸ್ ವೆರಿ ಗುಡ್. ಇದು ಸ್ಪೋರ್ಟ್ಸ್ ಗೂಡ್ಸು ಆ್ಯಂಡ್ MSMEಗೆ 1,000 ಕೋಟಿಯಷ್ಟು 10,000 ಗ್ರೋತ್ ಫಂಡು. ಅದನ್ನು ಇದು MSME ಸೆಕ್ಟರ್ಗೆ ಏನು ಬೇಕಾಗಿತ್ತು ಈ ಒಂದು ಬಜೆಟಲ್ಲಿ ಏನು ಸಿಕ್ಕಿದೆ ಸರ್? ನಮಗೆ ತುಂಬ ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಫೀಲ್ಡ್ ಅಲ್ಲ. CGT MSMEನಲ್ಲಿ ವಿತೌಟ್ ಗ್ಯಾರಂಟಿ ಕ್ಯಾಪಿಟಲ್ ಬೇಕಾಗಿತ್ತು. ಅದು ಈಗ ಅವ್ರು ಕೊಡ್ತಿರ್ಲಿಲ್ಲ, ನಾವು ಬಿಡ್ತಿರ್ಲಿಲ್ಲ ಅನ್ನೋ ಥರ ಇತ್ತು. ನಾವು ಈಗ ಪ್ರಾವಿಷನ್ ಮಾಡಿ 10,000 crores ಅದನ್ನು CGT MSMEನಲ್ಲಿ ಕೊಡ್ತಾ ಇರೋದು. ಇಟ್ಸ್ ಅನ್ ಅಡಿಷನಲ್ ಅಡ್ವಾಂಟೇಜ್ ಫಾರ್ MSME. ನಿಮಗೆ ಗ್ಯಾರಂಟಿ ಏನು ಕೊಡದೇನೆ ನಿಮ್ಗೆ ಲೋನ್ ಕೊಡ್ತಾರೆ ಈಗ ತುಂಬ ಅದಕ್ಕೆ ಕಿರಿಕಿರಿ ಮಾಡಲ್ಲ. ಲೋನ್ ಕಿರಿಕಿರಿ ಮಾಡೋದಿಲ್ಲ, ಅವಶ್ಯಕತೆ ಇದೆ ಅದಕ್ಕೆ. ಯಾಕೆಂದರೆ 30% ಆಫ್ ದ ಎಕ್ಸ್ಪೋರ್ಟ್ ವಿಲ್ ಗೋ ಫ್ರಮ್ MSME ಆ್ಯಂಡ್ 35% ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. 35% ಎಂಪ್ಲಾಯ್ಮೆಂಟ್ ಇರೋದ್ರಿಂದ ಇದು ಒಂದು ಅಡ್ವಾಂಟೇಜ್ ಫಾರ್ MSME ಟು ಗ್ರೋ ಫರ್ದರ್.
ಅನ್ಆರ್ಗನೈಸ್ಡ್ ಸೆಕ್ಟರ್ಗೆ ಏನಾದರೂ ಇದೆಯಾ ಸರ್ ಈ ಬಜೆಟಲ್ಲಿ? ಅನ್ಆರ್ಗನೈಸ್ಡ್ ಸೆಕ್ಟರ್ನವ್ರಿಗೆ ಏನು ಮಾಡಿಲ್ಲ. ದೊಡ್ಡ ಮಟ್ಟದ ಕೆಲಸವನ್ನ 90% ಅಲ್ಲಿಂದನೇ ಜನರೇಟ್ ಆಗೋದು. ಹೌದು. ಅವರು ಆರ್ಗನೈಸ್ಡ್ ಅಷ್ಟೇ, ಆರ್ಗನೈಸ್ಡ್ ಆಗಿಲ್ಲ ಅಷ್ಟೇ ಅವರು. ಹೌದು. ಆ ಸೆಕ್ಟರ್ಗೆ ಏನಾದರೂ ಮಾಡಿದ್ದಾರೆ? ಮಾಡಿಲ್ಲ. ಯಾಕೆಂದ್ರೆ ಆರ್ಗನೈಸ್ಡ್ ಸೆಕ್ಟರ್ ಒನ್ ಆರ್ ದಿ ಅದರ್ ವೇ ಅನ್ಆರ್ಗನೈಸ್ಡ್ ಮೇಲೆ ಡಿಪೆಂಡೆಂಟ್ ಆಗಿರ್ತಕ್ಕಂಥವ್ರು ಅವರು. ಒನ್ ಆರ್ ದಿ ಅದರ್ ವೇ ಅವ್ರಿಗೆ ಏನೋ ಇದೆಯಾ ಈ ಬಜೆಟಲ್ಲಿ ಅಂತ ನಾನು ಕೇಳ್ಕೊಂಡೆ. ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತಂದರೆ ಈಗ ಸ್ಕಿಲ್ ಟ್ರೈನಿಂಗ್ ಇರ್ತದೆ, ಮತ್ತು ಇನ್ವೆಸ್ಟ್ಮೆಂಟಲ್ಲಿ ಇದಾಗಿರುತ್ತೆ. ಆ ಅನ್ಆರ್ಗನೈಸ್ಡ್ ಸೆಕ್ಟರ್